ನನ್ನ ಎಲ್ಲ ಯೂಟ್ಯೂಬ್ ಚಾನಲ್ ಸ್ನೇಹಿತರಿಗೆ ನಮಸ್ಕಾರಗಳು. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋನ ಕೊನೆಯವರೆಗೆ ಸ್ಕಿಪ್ ಮಾಡ್ದೇ ನೋಡಿ. ನಾನು ಲಾಸ್ಟಲ್ಲಿ ಒಂದು ಪ್ರಾಡಕ್ಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇವತ್ತು ನಾನು ಏರ್ ಫಾಲ್ ಬಗ್ಗೆ 2 ಟಿಪ್ಸ್ ಹೇಳ್ಕೊಡ್ತೀನಿ. ನಾನು ಯೂಸ್ ಮಾಡಿದ್ದೀನಿ, ಒಳ್ಳೆ ರಿಸಲ್ಟ್ ಬಂದಿದೆ. ಅದಕ್ಕೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇ ಟಿಪ್ಸು, ಮೊದಲು ಒಂದು ಬೌಲ್ ತಗೊಳ್ಬೇಕು. ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ, ಪ್ಯೂರ್ ಕೊಬ್ಬರಿ ಎಣ್ಣೆ. ಇದಕ್ಕೆ ಯಾವುದೇ ಕೆಮಿಕಲ್ ಹಾಕಿಲ್ಲ, ಪ್ಯೂರ್ ಆಗಿದೆ ಕೊಬ್ಬರಿ ಎಣ್ಣೆ. ಇದಕ್ಕೆ ಒಂದು ಸ್ವಲ್ಪ ಹರಳೆಣ್ಣೆ. ಇದು ಬಾಡಿಗೆ ಒಳ್ಳೆಯದು ಮತ್ತು ಕೂದಲಿಗೂ ಒಳ್ಳೆಯದು, ತಂಪು, ತುಂಬ ಒಳ್ಳೆಯದು. ಇದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ, ಅದಕ್ಕೆ ಸ್ವಲ್ಪ ಹರಳೆಣ್ಣೆ ಹಾಕಿ, ನಾವು ಕೊಬ್ಬರಿ ಎಣ್ಣೆ ಎಷ್ಟು ತಗೊಂಡಿರ್ತೀವಿ ಅಷ್ಟು, ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಮತ್ತು ಆಲ್ಮಂಡ್ ಆಯಿಲು, ಇದಕ್ಕೆ ಇದು 4ರಿಂದ 5 ಡ್ರಾಪ್ಸ್ ಹಾಕಬೇಕು. ಇದಕ್ಕೆ ನಿಮಗೆ ಜಾಸ್ತಿ ಬೇಕು ಅಂದರೆ ಹಾಕಬಹುದು. ಮತ್ತು ಇದನ್ನು 3 ಥರದ ಎಣ್ಣೆ ಹಾಕಿದ್ದೀನಲ್ಲ, ಅದನ್ನೆಲ್ಲ ಬಿಸಿ ಮಾಡಬೇಕು. ನೋಡಿ, ಬಿಸಿಯಾಗಿದೆ. ಈಗ ಇದನ್ನು ತಲೆ ಕೂದಲು ಬುಡಕ್ಕೆ ನೀಟಾಗಿ ಹಚ್ಕೊಳ್ಳಿ ಮತ್ತು ಸ್ನಾನ ಮಾಡಿ. ಇದನ್ನು ವಾರಕ್ಕೆ 2-3 ಸರಿ ಹೀಗೆ ಮಾಡಿ, ಒಳ್ಳೆ ರಿಸಲ್ಟ್ ಬರುತ್ತೆ. ಇವಾಗ 2ನೇ ಟಿಪ್ಸು, ಒಂದು ಬೌಲಲ್ಲಿ ಕೊಬ್ಬರಿ ಎಣ್ಣೆ ತಗೊಂಡು ಗ್ಯಾಸ್ ಮೇಲೆ ಇಟ್ಕೋಬೇಕು. ಅದಕ್ಕೆ 1 ಸ್ಪೂನು ಮೆಂತ್ಯ ಹಾಕ್ಕೊಂಡಿದ್ದೀನಿ ನಾನು. ಮತ್ತು ಒಂದು ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಕೊಬ್ಬರಿ ಎಣ್ಣೆ ಜಾಸ್ತಿ ತಗೊಂಡ್ರೆ ಜಾಸ್ತಿ ತಗೊಳ್ಳಿ. ಮತ್ತು ಸ್ವಲ್ಪ ಅಲೋವೆರಾ, ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ತಗೊಳ್ಳಿ. ಮತ್ತು ಸ್ವಲ್ಪ ಕರಿಬೇವು, ಅದಕ್ಕೆ ಒಂದು ದಾಸವಾಳದ ಎಲೆ, ಅದನ್ನು ಕಟ್ ಮಾಡಿ ಹಾಕಬೇಕು. ಅದಂದರೆ ನಾನು ಕಡಿಮೆ ತಗೊಂಡಿದ್ದೀನಲ್ಲ ಎಣ್ಣೆಯ, ಅದಕ್ಕೆ 1 ಎಲೆ ತಗೊಂಡಿದ್ದೀನಿ ನಾನು. ಇದನ್ನು ಚೆನ್ನಾಗಿ ಕುದಿಸಿ, ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೆ ಚೆನ್ನಾಗಿ ಕುದಿಸ್ಬೇಕು. ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಎಣ್ಣೆ ಹಾಕಿ, ಮತ್ತು ಅಲೋವೆರಾ, ಕರಿಬೇವು, ಮೆಂತ್ಯ, ಈರುಳ್ಳಿ ಎಲ್ಲನೂ ಜಾಸ್ತಿ ಪ್ರಮಾಣದಲ್ಲಿ ಹಾಕಿ ನೀವು ಕುದಿಸ್ಕೊಂಡು ಸ್ಟೋರ್ ಮಾಡಿ ಇಟ್ಕೋಬೋದು. ನಾನು ಹಚ್ಕೊಳ್ಳುವಾಗ ಹೀಗೆ ಮಾಡಿ ನಾನು ಹಾಕ್ಕೊಳ್ಳೋದು. ನೀವು ಸ್ಟೋರ್ ಮಾಡಿ ಇಟ್ಕೊಳ್ಳೋ ಬದಲು ಹೀಗೆ ನಾವು ಎಣ್ಣೆ ಹಾಕುವಾಗ ಇದೇ ಥರ ಬಿಸಿ ಮಾಡಿಕೊಂಡು ಹಾಕ್ಕೊಂಡ್ರೆ ಅದು ಒಳ್ಳೆಯದು. ಬ್ರೌನ್ ಕಲರ್ ಬಂದಿದೆ. ಮತ್ತು ಇದನ್ನು ಎಲ್ಲವನ್ನು ಒಂದು ಬೌಲ್ ತಗೊಂಡು ಸೋಸ್ಕೊಳ್ಬೇಕು. ನೋಡಿ, ಎಲ್ಲ ಕಪ್ಪಾಗಿದೆ. ಅದು ಈ ಥರ ಬ್ರೌನ್ ಕಲರ್ ಬರಬೇಕು. ನೋಡಿ, ಇದನ್ನು ತಲೆಗೆ ಬುಡಕ್ಕೆ ಹಚ್ಚಬೇಕು. ಇದನ್ನು ನೀವು ಬೆಳಗ್ಗೆ ಹಚ್ಚಿ ಸಂಜೆ ಸ್ನಾನ ಮಾಡಿ. ಇದನ್ನು 1 ವಾರಕ್ಕೆ 2 ಸರಿ ಹಚ್ಚಿ, ನಿಮಗೆ ಒಳ್ಳೆಯ ರಿಸಲ್ಟ್ ಬರ್ತದೆ. ಮತ್ತು ನಾನು ಫಸ್ಟ್ ಹೇಳಿದ್ನಲ್ಲ ಒಂದು ಪ್ರಾಡಕ್ಟ್ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ, ಇದು ಬಾಡಿ ಲೋಷನ್ನು ಮತ್ತು ಪ್ರೋಟೀನ್ ಪೌಡ್ರು. ಇದನ್ನು ನೀವು ತಗೊಳ್ಬೇಕು ಅಂದರೆ ನಾನು ಕೆಳಗಡೆ ಲಿಂಕ್ ಹಾಕಿರ್ತೀನಿ, ಆ ಲಿಂಕಲ್ಲಿ ನೀವು ತಗೊಳ್ಬೋದು. ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಇದನ್ನು ನಾವು ಆಲ್ರೆಡಿ ಯೂಸ್ ಮಾಡ್ತಾಯಿದ್ದೀವಿ. ನೋಡಿ, ಓಪನ್ ಆಗಿದೆ, ಅದು ಆಲ್ರೆಡಿ ಯೂಸ್ ಮಾಡಿದ್ದೀವಿ. ಈಗ ಇದಕ್ಕೆ 1 ಗ್ಲಾಸಿಗೆ 1.5 ಸ್ಪೂನ್ ಹಾಕಿದ್ದೀನಿ ನಾನಿವಾಗ. ನೀವು ಬೇಕು ಅಂದರೆ ಜಾಸ್ತಿ ಹಾಕಬಹುದು. ಅದಕ್ಕೆ ಹಾಲು ಬಿಸಿ ಮಾಡಿ, ಅದಕ್ಕೆ ಹಾಲು ಹಾಕಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ಇದು ಹೆಲ್ತ್ಗೆಲ್ಲ ಒಳ್ಳೆಯದು, ಮತ್ತು ಸ್ಕಿನ್ನಿಗೆ, ಮತ್ತು ಏರ್ ಫಾಲ್ ಆಗುತ್ತಲ್ಲ ಅದಕ್ಕೆಲ್ಲ ಒಳ್ಳೆಯದು ಇದು. ಮತ್ತು ಬಾಡಿಲಿ ಎನರ್ಜಿ ಕಮ್ಮಿ ಆಗಿರುತ್ತೆ ಅಲ್ವಾ, ಅದಕ್ಕೆ ಇದು ಹೆಲ್ಪ್ ಆಗುತ್ತೆ.